ಎಲ್ರಿಗೂ ನಮಸ್ಕಾರ. ಈಗಾಗಲೇ ಭಾರತ ಸೇರಿದಂತೆ ಹಲವಾರು ದೇಶಗಳಲ್ಲಿ ಮಳೆಗಾಲ ಮುಗಿದು ಚಳಿಗಾಲಕ್ಕೆ ತುಂಬಾ ಸಮೀಪ ಆಗ್ತಿದ್ವಿ. ಆದರೆ ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಅದಕ್ಕೆ ವಿರುದ್ಧ ಎಂಬಂತೆ ಬೇಸಿಗೆ ಮುಗಿದು ಚಳಿಗಾಲಕ್ಕೆ ತುಂಬಾ ಸಮೀಪ ಆಗ್ತಿದ್ದಾರೆ. ಚಳಿಗಾಲ ಅಂತ ಬಂದಾಗ ಅದರ ಪ್ರಾರಂಭದಲ್ಲಿ ಅತಿಯಾದ ಮಸ್ಕ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಫಾಗ್ ಕ್ರಿಯೇಟ್ ಆಗುತ್ತೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರಬಹುದು, ಈ ಫಾಗ್ ಹೇಗೆ ಕ್ರಿಯೇಟ್ ಆಗುತ್ತೆ, ಇದರಿಂದ ಇರುವಂತಹ ವೈಜ್ಞಾನಿಕ ಕಾರಣಗಳೇನು, ಇದು ಆಗೋದ್ರಿಂದ ಜನರ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ. ಬನ್ನಿ ಇವತ್ತಿನ ಈ ಪರಂ ಸ್ಟೋರೀಸ್ ಚಾನೆಲ್ ನಲ್ಲಿ ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳ್ಕೊಳ್ಳೋಣ. ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ಮುಂದುವರಿಸಿ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ, ಈ ಫಾಗ್ ಹೇಗೆ ಕ್ರಿಯೇಟ್ ಆಗುತ್ತೆ. ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಲ್ಲಿ ಅತಿಯಾದ ತಾಪಮಾನ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಇದರ ಪ್ರಮಾಣ ನಿಧಾನಗತಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ರಾತ್ರಿ ಸಮಯದಲ್ಲಿ ತಾಪಮಾನ ತೀವ್ರವಾಗಿ ಕಡಿಮೆ ಆಗುತ್ತೆ. ಇದರಿಂದ ಆ ಪ್ರದೇಶದಲ್ಲಿರುವ ತೇವಾಂಶ ಅಂದ್ರೆ ಇಮ್ಯುಡಿಟಿ ಅತಿಯಾಗಿ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಸಮುದ್ರ ತೀರದಲ್ಲಿರುವ ಪ್ರದೇಶಗಳಲ್ಲೂ ಕೂಡ ತೇವಾಂಶ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೇನೆ ಸಿಟಿಯಲ್ಲಿ ವೆಹಿಕಲ್ ಗಳ ಮುಖಾಂತರ ಅತಿಯಾದ ವಾಯು ಮಾಲಿನ್ಯ ಆಗುತ್ತೆ. ಈ ರೀತಿಯ ಎಲ್ಲಾ ಕಾರಣಗಳಿಂದ ಆ ಪ್ರದೇಶದಲ್ಲಿರುವಂತಹ ನೀರು ಚಿಕ್ಕ ಚಿಕ್ಕ ಹನಿಗಳಾಗಿ ಫಾರ್ಮ್ ಆಗಿ ನೆಲದ ಹತ್ತಿರ ಅದು ಗಾಳಿ ಮುಖಾಂತರ ತೇಲ್ತಾ ಇರುತ್ತೆ. ಈ ಕ್ರಿಯೆ ನಡೆಯೋದ್ರಿಂದ ನಮಗೆ ಬೆಳಗಿನ ಟೈಮಲ್ಲಿ ಪೂರ್ತಿಯಾಗಿ ಮಸ್ಕು ಕವಿದ ಹಾಗೆ ಕಾಣುತ್ತೆ. ಇನ್ನು ಈ ಅತಿಯಾದ ಫಾಗ್ ಇಂದ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಬನ್ನಿ. ರಸ್ತೆಯಲ್ಲಿ ವಾಹನಗಳು ಚಲಿಸಬೇಕಾದ್ರೆ 100 ಮೀಟರ್ಗೆ ದಾಟದಂತ ವಸ್ತುಗಳು ಕಾಣಿಸಲ್ಲ. ಕೆಲವೊಮ್ಮೆ ಅತಿಯಾದ ಫಾಗ್ ಇಂದ 50 ಮೀಟರ್ ಅಂತರದವರೆಗೂ ಮಾತ್ರ ಕಾಣುತ್ತೆ. ಕೆಲವು ತಿರುವುಗಳಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದಕ್ಕೆ ಗವರ್ಮೆಂಟ್ ಇಂದ ಏನು ಪ್ರಿವೆಂಟಿವ್ ಆಕ್ಷನ್ ಗಳನ್ನ ತಗೊಂಡಿದ್ದಾರೆ ಅಂದ್ರೆ ಅನಾವಶ್ಯಕ ಟ್ರಾನ್ಸ್ಪೋರ್ಟೇಷನ್ ನ ಕಡಿಮೆ ಮಾಡೋದು, ಅಂದ್ರೆ ಮನೆಯಲ್ಲಿ ಸೇಫ್ ಆಗಿರೋದು. ಇದರಿಂದ ರಸ್ತೆಯಲ್ಲಿನ ವೆಹಿಕಲ್ ಗಳ ಪ್ರಮಾಣನ ಕಡಿಮೆ ಮಾಡಬಹುದು. ಇನ್ನು ವಿಮಾನಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡಿಂಗ್ ಟೈಮ್ ಅಲ್ಲಿ ರನ್ವೇಗಳು ಕಾಣಲ್ಲ. ಇಂಥ ಟೈಮ್ ಅಲ್ಲಿ ಲ್ಯಾಂಡಿಂಗ್ ಮಾಡೋಕೆ ತುಂಬಾ ಸಮಸ್ಯೆ ಆಗುತ್ತೆ. ಇದರಿಂದ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ತುಂಬಾ ಡಿಲೇ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದಕ್ಕೆ ಗವರ್ಮೆಂಟ್ ಇಂದ ಏನ್ ಆಕ್ಷನ್ ತಗೊಂಡಿರ್ತಾರೆ ಅಂದ್ರೆ ಹವಾಮಾನ ವೈಪರೀತ್ಯನ ಮುಂಚೆನೆ ತಿಳ್ಕೊಂಡು ಕೆಲವೊಂದು ಫ್ಲೈಟ್ ಗಳಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇದರಿಂದ ಟೇಕ್ ಆಫ್ ಆಗೋ ಟೈಮ್ ನ ಬದಲಾಯಿಸ್ತಾರೆ, ಇಲ್ಲ ಅಂದ್ರೆ ಫ್ಲೈಟ್ ಟ್ರಾವೆಲ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಈ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಳಿಲ್ಲ ಅಂದ್ರೆ ದೊಡ್ಡ ದೊಡ್ಡ ದುರಂತಗಳೇ ಸಂಭವಿಸಬಹುದು. ಇನ್ನು ಈ ಟೆಂಪರೇಚರ್ ವೇರಿಯೇಷನ್ ಇಂದ ಫಾಗ್ ಕ್ರಿಯೇಟ್ ಆಗಿ ವಿಂಟರ್ ಸ್ಟಾರ್ಟ್ ಆಗೋದ್ರಿಂದ ಹ್ಯೂಮನ್ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಬನ್ನಿ. ಈ ವಿಂಟರ್ ಸೀಸನ್ ಅಲ್ಲಿ ಹೆಚ್ಚಾಗಿ ಮನುಷ್ಯ ವೈರಲ್ ಇನ್ಫೆಕ್ಷನ್ಗೆ ತುತ್ತಾಗ್ತಾನೆ. ಹಾಗಾದ್ರೆ ಯಾವೆಲ್ಲ ವೈರಸ್ಗಳು ಬರುತ್ತೆ ಮತ್ತೆ ಏನ್ ಸಮಸ್ಯೆನ ಕಾಸ್ ಮಾಡುತ್ತೆ? ಈ ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೆಚ್ಚಾಗಿ ಬರುತ್ತೆ. ಸಮಸ್ಯೆನ ಕಾಸ್ ಮಾಡುವಂತ ವೈರಸ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಇನ್ಫ್ಲುಯೆನ್ಸಾ, RSV, HSBV, ಪಾಲಿಯೋಮಾ ಮತ್ತೆ ಹ್ಯೂಮನ್ ಬೋಕಾ ವೈರಸ್. ಇನ್ನು ಹಲವಾರು ಈ ರೀತಿಯ ವೈರಸ್ಗಳು ಹ್ಯೂಮನ್ಸ್ಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳನ್ನ ಕಾಸ್ ಮಾಡುತ್ತೆ. ಶೀತ, ಜ್ವರ, ಕೆಮ್ಮು ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಗಳು. ಕಾಮನ್ ಆಗಿ ಈ ವೈರಸ್ಗಳು ಎಲ್ಲಾ ಏಜ್ ಗ್ರೂಪ್ ಇನ್ಫೆಕ್ಷನ್ ಮಾಡೇ ಮಾಡುತ್ತೆ. ಆದ್ರೆ ಮಕ್ಕಳಲ್ಲಿ ಅಂದ್ರೆ 1 ಮತ್ತೆ 2 ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಈ ವೈರಸ್ಗಳು ಹೆಚ್ಚಾಗಿ ಕಾಸ್ ಮಾಡುತ್ತೆ. ಜೊತೆಗೆ ವಯಸ್ಕರಿಗೆ ಅಂದ್ರೆ 50-55 ವರ್ಷ ದಾಟ್ದವ್ರಿಗೆ ಈ ವೈರಸ್ಗಳು ಇನ್ಫೆಕ್ಷನ್ ಮಾಡೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಮತ್ತೆ ಏಜ್ ಆದವ್ರಿಗೆ ಇಮ್ಯೂನ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕುಂದಿರುತ್ತೆ. ಇನ್ನು ಮಧ್ಯವಯಸ್ಕರಿಗೆ ಇನ್ಫೆಕ್ಷನ್ ಆಗಲ್ಲ ಅಂತಲ್ಲ, ಅವರು ಕೂಡ ಇನ್ಫೆಕ್ಷನ್ಗೆ ಗುರಿಯಾಗ್ತಾರೆ. ಆದ್ರೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ಅವರು ಇದಕ್ಕೆ ಬೇಗ ಹುಷಾರಾಗಿ ಸರಿ ಆಗ್ತಾರೆ. ಇನ್ನ ಕೆಲವರಿಗೆ ಮಾತ್ರ ಇಮ್ಯುನಿಟಿ ಸ್ವಲ್ಪ ಕಾಂಪ್ರಮೈಸ್ ಇರೋರಿಗೆ ಸ್ವಲ್ಪ ಜಾಸ್ತಿ ಸಫರ್ ಆಗ್ತಾರೆ, ಮತ್ತೆ ಅವರು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಏನ್ ಆಕ್ಷನ್ ತಗೊಂಡಿದೆ ಅಂತ ನೋಡೋಣ ಬನ್ನಿ. ಗವರ್ಮೆಂಟ್ ಕಡೆಯಿಂದ ಇನ್ಫ್ಲುಯೆನ್ಸಾ ವೈರಸ್ ವ್ಯಾಕ್ಸಿನ್ ಮತ್ತೆ ರೆಸ್ಪಿರೇಟರಿ ನ್ಯೂಮೋನಿಯಾ ವ್ಯಾಕ್ಸಿನ್ಸ್, ಈ ರೀತಿಯ ಹಲವಾರು ರೀತಿಯ ಇಮ್ಯೂನ್ ಬೂಸ್ಟಿಂಗ್ ವ್ಯಾಕ್ಸಿನ್ ಗಳನ್ನ ಜನರಿಗೆ ಕೊಡ್ತಾರೆ, ಅದು ಫ್ರೀ ಆಗಿ. ಇನ್ನು ಹಾಸ್ಪಿಟಲ್ ಕೆಲಸ ಮಾಡುವಂತ ವರ್ಕರ್ಸ್ ಗಳಿಗೆ, ಸ್ಟಾಫ್ ಗಳಿಗೆ ಈ ವ್ಯಾಕ್ಸಿನ್ ಗಳನ್ನ ತಗೊಳ್ಳಕ್ಕೆ ಪ್ರಿಫರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇವರಿಂದ ಇನ್ಫೆಕ್ಷನ್ ಪೇಷಂಟ್ ಗೆ ಸ್ಪ್ರೆಡ್ ಆಗಬಾರ್ದು ಅಂತ. ಅರಬ್ ಕಂಟ್ರೀಸ್ ಗಳಲ್ಲಿ ಫ್ಲೂ ಇನ್ಫೆಕ್ಷನ್ ಕಾಮನ್ ಆಗಿ ಬಂದೇ ಬರುತ್ತೆ. ನಾನು ಕೂಡ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ತಗೊಂಡಿದ್ದೀನಿ, ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಸ್ಕರ. ಇದಾಗಿತ್ತು ಈ ವಿಂಟರ್ ಸೀಸನ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಫಾಗ್ ಮತ್ತೆ ಅದರಿಂದ ಆಗುವಂತ ಪ್ರಾಬ್ಲಮ್ಸ್ ಗಳು ಮತ್ತೆ ಅದರಿಂದ ಬರುವಂತ ಕಾಯಿಲೆಗಳ ಸಂಕ್ಷಿಪ್ತ ವಿವರ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಪರಂ ಸ್ಟೋರೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಚಾನೆಲ್ ನ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಮುಂದಿನ ಪರಂ ಸ್ಟೋರೀಸ್ ನ ಅದ್ಭುತ ವಿಡಿಯೋದೊಂದಿಗೆ.